ಆಯ್ರಾ ಮತ್ತೆ ಸಿದ್ಧಾರ್ಥ್ ಒಬ್ರನ್ನೊಬ್ರು ಸಿಟ್ಟಲ್ ನೋಡಿದ್ರು. ಸಿದ್ಧಾರ್ಥ್ ತನ್ನ ಆಫೀಸ್ಗೆ ಹೋದ್ರೆ ಆಯ್ರಾ ಲಿಫ್ಟ್ ಏರಿದ್ಲು. ಡಿಂಗ್ ಅಂತ ಲಿಫ್ಟ್ ಕ್ಲೋಸ್ ಆಯ್ತು. ಈ ಘಟನೆ ನಡೆದು ಒಂದಿನ ಆಗಿತ್ತು. ಆ ರಾತ್ರಿ ಸಿದ್ಧಾರ್ಥ್ ಫ್ಲಾಟ್ಗೆ ಸಿಹಿ, ಆಯ್ರಾ ಫ್ಲಾಟ್ಗೆ ರೋಹನ್ ಬರ್ಲಿ ಅನ್ನೋ ಸಿಹಿ ಪ್ಲಾನ್ ವರ್ಕ್ ಆಗಿರ್ಲಿಲ್ಲ. ಅದಕ್ಕೆ ಆ 2 ಪುಟ್ಟ ಮಾನ್ಸ್ಟರ್ಗಳು ಮರುದಿನ ಮಧ್ಯಾಹ್ನ ತಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ರೆಡಿ ಆಗಿದ್ರು. ಆಯ್ರಾ ಎಲ್ಲೋ ಆಚೆ ಹೋಗಿದ್ ಟೈಮ್ ನೋಡಿ ರೋಹನ್ ಸಿಹಿ ಫ್ಲಾಟಿಗೆ ಬಂದ. ಸಿಹಿ ಅವನು ಒಂದೇ ಥರ ವೈಟ್ ಡ್ರೆಸ್ ಹಾಕೊಂಡಿದ್ರು. ಸಿಹಿ, ನಮ್ ಫ್ಲಾಟ್ಗೆ ಟ್ಯೂಷನ್ ಟೀಚರ್ ಬಂದಿದ್ದಾರೆ ಅಂತ ಗಾಬ್ರಿಲಿ ರೋಹನ್ ಹೇಳ್ದ. ಅವನ್ ಮುಖ ನೋಡಿ ಸಿಹಿಗೆ ನಗು ಬಂತು. ಇವ್ನ್ಯಾಕ್ ಟೀಚರ್ಸ್ಗೆ ಇಷ್ಟ ಹೆದರ್ತಿದ್ದಾನೆ ಅಂತ ಅರ್ಥ ಆಗದೆ ಸಿಹಿ ನಗ್ತಾ ರೋಹನ್ನ ತಮ್ಮ ಫ್ಲಾಟಲ್ಲೇ ಬಿಟ್ಟು ಸಿದ್ಧಾರ್ಥ್ ಫ್ಲಾಟ್ಗೆ ಹೋದ್ಲು. ಸಿಹಿ ಸೈಲೆಂಟ್ ಆಗಿ ಡೋರ್ ತಳ್ಳಿದ್ಲು. ಅವಳು ಆ ಕಡೆ ಈ ಕಡೆ ನೋಡ್ತಾ ಒಳಗಡೆ ಬರ್ತಿದ್ಲು. ಅವಳು ನಿಧಾನಕ್ ರೋಹನ್ ಬೆಡ್ರೂಮ್ ಎಂಟರ್ ಆದ್ಲು. ಸಿಹಿ ಬರ್ತಿರೋದ್ನ ಸಂಧ್ಯಾ ಟೀಚರ್ ಕೋಪದಿಂದ ನೋಡ್ತಾ ಕೂತಿದ್ಲು. ಸಿಹಿ ಒಳಗಡೆ ಬಂದು ಒಬೀಡಿಯಂಟ್ ಸ್ಟೂಡೆಂಟ್ ಥರ ಡೆಸ್ಕ್ ಮುಂದೆ ಕೂತ್ಕೊಂಡ್ಲು. ಯು ಲಿಟಲ್ ಬಾಸ್ಟರ್ಡ್, ಎಲ್ ಹೋಗಿದ್ದ ಇಷ್ಟೊತ್ತು? ನಿನ್ ತಲೆಲಿ ಬುದ್ಧಿ ಅಂತೂ ಇಲ್ಲ, ಸ್ಟುಪಿಡ್ ಗೈ ಅಂತ ಆ ಸಂಧ್ಯಾ ಜೋರ್ ಮಾಡಿದ್ಲು. ಸಿಹಿಗೆ ಏನ್ ಹೇಳ್ಬೇಕು ತಿಳಿಲಿಲ್ಲ. ತಾನೇನಾದ್ರೂ ತಪ್ಪಾಗ್ ಮಾತಾಡಿ ಟೀಚರ್ಗೆ ತಾನ್ ರೋಹನ್ ಅಲ್ಲ ಅಂತ ಗೊತ್ತಾಗ್ಬಿಟ್ರೆ ಅಂತ ಅವಳು ಸುಮ್ನಾದ್ಲು. ಕೂತಿರೋದ್ ನೋಡು, ಕೋಲೆ ಬಸವನ್ ಹಾಗೆ. ನೀನ್ ಎಲ್ಲರ ಹಾಗೆ ನಾರ್ಮಲ್ ಅಲ್ಲ, ನೀನು ಅಬ್ನಾರ್ಮಲ್ ಹುಡ್ಗ. ನಿನ್ ತಾಯಿನೂ ನಿನ್ ಹಾಗೆ ಮೆಂಟಲ್ ಇರ್ಬೇಕು, ಅದಕ್ಕೆ ನೀನ್ ಹೀಗಾಗಿದೀಯಾ. ಯು ಆರ್ ಆಬ್ಸಲ್ಯೂಟ್ಲಿ ಮೆಂಟಲ್ ಅಂತ ಸಂಧ್ಯಾ ಟೀಚರ್ ಕೋಪ ಮಾಡ್ಕೊಂಡ್ ಹೇಳಿದ್ರು. ಸಿಹಿ ಮುಖ ಚಿಕ್ಕದಾಯ್ತು. ರೋಹನ್ಗೆ ಅವಳ ಟೀಚರ್ ಇಷ್ಟೊಂದು ಟಾರ್ಚರ್ ಕೊಡ್ತಾರೆ ಅಂತ ಅವಳು ಅಂದ್ಕೊಂಡಿರ್ಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಅವಳಿಗೆ ಟೀಚರ್ ತನ್ನ ತಾಯಿನ ಬೈದಿದ್ದು ಕೋಪ ತರಿಸಿತ್ತು. ಈಗ ಲೇಟಾಗಿ ಬಂದಿರೋದಕ್ಕೆ ನಿಕ್ ಪನಿಷ್ಮೆಂಟ್ ಅಂತ ಹೇಳಿ ರೂಲರ್ ತಗೊಂಡು ಸಿಹಿ ಕಡೆ ಬಂದ್ಲು ಸಂಧ್ಯಾ. ಸಿಹಿಗೆ ಸಖತ್ ಸಿಟ್ಟು ಬಂತು. ಅವಳು ಕೋಪದಿಂದ ಸಂಧ್ಯಾ ಟೀಚರ್ನ ಗುರಾಯ್ಸಕ್ ಶುರು ಮಾಡಿದ್ಲು. ಅವಳ ವರ್ತನೆ ನೋಡಿ ಸಂಧ್ಯಾಗೆ ಆಶ್ಚರ್ಯ ಆಯ್ತು. ಈ ಪೆದ್ ರೋಹನ್ ಯಾಕ್ ತನ್ ದುರ್ಗುಟ್ಟಿ ನೋಡ್ತಾ ಇದ್ದಾನೆ ಅಂತ ಅವಳಿಗೂ ಸಿಟ್ಟು ಬಂತು. ಅಷ್ಟ್ರಲ್ಲಿ ಆ ರೂಮ್ ಡೋರ್ ಓಪನ್ ಆಯ್ತು. ನೋಡಿದ್ರೆ ಅಲ್ಲಿ ಸಿದ್ಧಾರ್ಥ್ ನಿಂತಿದ್ದ. ಸಿದ್ಧಾರ್ಥ್ನ ನೋಡಿ ಟೀಚರ್ ಏನ್ ಮಾತಾಡ್ಬೇಕು ಅಂತ ತಿಳಿದೆ ಸುಮ್ನೆ ನಿಂತಿದ್ಲು. ಸಿದ್ಧಾರ್ಥ್ ತನ್ನ ಕೋಟ್ ರಿಮೂವ್ ಮಾಡ್ತಾ ಸ್ಮೈಲ್ ಮಾಡ್ಕೊಂಡು ಒಳಗಡೆ ಬಂದ. ಸಿಹಿಗಂತೂ ಸಿದ್ಧಾರ್ಥ್ನ ನೋಡಿ ವಿಪರೀತ ಖುಷಿ ಆಯ್ತು. ಇದ್ದಕ್ಕಿದ್ದ ಹಾಗೆ ಅವಳಿಗೆ ರೆಕ್ಕೆ ಬಂದು ಹಾರ್ತಿದ್ದೇನೇನೋ ಅನ್ನೋ ಫೀಲ್ ಆಯ್ತು. ಅವಳು ಎಕ್ಸೈಟ್ಮೆಂಟ್ ನ ತಡ್ಕೊಳಕಾಗ್ದೆ ಹಾಯ್ ಡ್ಯಾಡಿ ಅಂತ ಜೋಶಲ್ಲಿ ಕರೆದ್ಬಿಟ್ಲು. ಯಾವಾಗ್ಲೂ ಡಲ್ ಆಗಿ ತಲೆ ಬಗ್ಗಿಸ್ಕೊಂಡು ನಿಂತ್ಕೊಂತಿದ್ದ ರೋಹನ್ ಡ್ಯಾಡಿ ಅಂತ ಜೋಶಲ್ಲಿ ಕರೆದಿದ್ ನೋಡಿ ಟ್ಯೂಷನ್ ಟೀಚರ್ ಜೊತೆ ಸಿದ್ಧಾರ್ಥ್ ಕೂಡ ಸರ್ಪ್ರೈಸ್ ಆದ. ಅವನು ಸಿಹಿ ಪಕ್ಕ ಬಂದು ಪ್ರೀತಿಯಿಂದ ಅವಳ ತಲೆ ಸವರ್ದ. ನಂತರ ಸಂಧ್ಯಾ ಕಡೆ ತಿರುಗಿ, ಇವತ್ತು ರೋಹನ್ ಖುಷಿಯಾಗಿರೋ ಹಾಗಿದೆ, ಇವತ್ತವನು ಕ್ಲಾಸಲ್ಲಿ ಹೇಗಿದ್ದ ಮೇಡಮ್ ಅಂತ ಕೇಳ್ದ. ಸಂಧ್ಯಾ ಆಸ್ ಯೂಶುವಲ್ ಬೇಜಾರಲ್ಲಿ ಹೇಳಿದ್ಲು, ವೆರಿ ಬ್ಯಾಡ್ ಸಿದ್ಧಾರ್ಥ್ ಸರ್. ನಾವ್ ಅವನಿಗೆ ಎಷ್ಟೇ ಪ್ರೀತಿಯಿಂದ ಪಾಠ ಮಾಡಿದ್ರು ಅವ್ನ್ ಕೇಳಲ್ಲ. ಹೋಮ್ವರ್ಕ್ ಕೂಡ ಮಾಡೋದೇ ಇಲ್ಲ. ಸಪೋಸ್ ಮಾಡಿದ್ರು ಮ್ಯಾಥ್ಸ್ ಹೋಮ್ವರ್ಕ್ ಕೊಟ್ರೆ ಸೈನ್ಸ್ ಹೋಮ್ವರ್ಕ್ ಮಾಡ್ತಿದ್ದಾನೆ ಅಂತ ಹೇಳ್ತಾ ಎದ್ ನಿಂತು ಸಿಹಿ ತಲೆ ಸವರಿದ್ಲು ಸಂಧ್ಯಾ ಟೀಚರ್. ಸಿದ್ಧಾರ್ಥ್ ಬರೋವರೆಗೂ ರಾಕ್ಷಸಿ ತರ ಬಿಹೇವ್ ಮಾಡ್ತಿದ್ದ ಟೀಚರ್ ಈಗ ಸಡನ್ ಆಗಿ ಪ್ಲೇಟ್ ಚೇಂಜ್ ಮಾಡಿದ್ ನೋಡಿ ಸಿಹಿಗೆ ಕನ್ಫ್ಯೂಷನ್ ಆಯ್ತು. ಸಿದ್ಧಾರ್ಥ್ ಮಂಡಿ ಊರಿ ಸಿಹಿ ಪಕ್ಕ ಕುತ್ಕೊಂಡು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳ್ದ, ಯಾಕ್ ರೋಹನ್, ನೀನು ಟೀಚರ್ ಹೇಳ್ದಾಗ ಯಾಕ್ ಕೇಳ್ತಿಲ್ಲ ಅಂತ ಪ್ರೀತಿಯಿಂದ ಕೇಳ್ದ. ಈಗ ಸಿಹಿ ಕಣ್ಮುಂದೆ ತೀರಾ ಹತ್ರದಲ್ಲಿ ಸಿದ್ಧಾರ್ಥ್ ಇದ್ದ. ವಾವ್, ಇಷ್ಟ ಹತ್ರದಿಂದ ನೋಡಿದ್ರೆ ನನ್ ಡ್ಯಾಡಿ ಎಷ್ಟ್ ಚೆನ್ನಾಗ್ ಕಾಣಿಸ್ತಾರೆ, ಎಷ್ಟ್ ಹ್ಯಾಂಡ್ಸಮ್ ಆಗಿದ್ದಾರೆ ಡ್ಯಾಡಿ, ಸೋ ಸ್ವೀಟ್ ಡ್ಯಾಡಿ ಅಂತ ಮನ್ಸ್ನಲ್ಲೇ ಅಂದ್ಕೋತಾ ಅವನನ್ನೇ ನೋಡ್ತಿದ್ಲು ಸಿಹಿ. ಅವಳು ತನ್ನ ಡ್ಯಾಡಿನ ನೋಡೋ ಭರದಲ್ಲಿ ಅವನ್ ಪ್ರಶ್ನೆಗೆ ಆನ್ಸರ್ ಮಾಡೋದ್ನೇ ಮರ್ತೋಗಿದ್ಲು. ಸುಮ್ನೆ ನಿಂತ್ಕೊಂಡಿದ್ ಸಿಹಿನ ನೋಡಿ ಸಂಧ್ಯಾ, ಈ ರೋಹನ್ಗೆ ಟೀಚರ್ ಹೇಗಂದ್ರು ಅಂತ ಹೇಳೋಷ್ಟು ಬುದ್ಧಿನೂ ಇಲ್ಲ, ಅದಕ್ಕೆ ಸರಿ ಹೋಯ್ತು, ನಮ್ ಕೆಲ್ಸ ಈಸಿ ಆಯ್ತು. ಇಲ್ಲ ಅಂದ್ರೆ ನಾನ್ ಎಷ್ಟು ಕಷ್ಟ ಪಡ್ಬೇಕಾಗಿತ್ತು. ಈ ಕಡೆನೂ ಸ್ಯಾಲ್ರಿ, ಆ ಕಡೆನೂ ಸ್ಯಾಲ್ರಿ. ಸೂಪರ್ ಆಗಿದೆ ಕಣೋ ರೋಹನ್ ನನ್ ಜೀವ್ನ. ನೀನ್ ದಡ್ಡ ಆಗಿರೋದ್ಕೆ ನಂಗಿದೆಲ್ಲ ಸಿಕ್ಕಿದ್ದು ಅಂತ ಮನ್ಸ್ನಲ್ಲೇ ಹೇಳ್ಕೊಂಡು ಸಂಧ್ಯಾ ಸಿದ್ಧಾರ್ಥ್ ಕಡೆ ನೋಡಿ ಮತ್ತೆ ಕಂಪ್ಲೇಂಟ್ ಶುರು ಮಾಡಿದ್ಲು. ಸರ್, ನೀವ್ ತಪ್ಪು ತಿಳಿಯಲ್ಲ ಅಂದ್ರೆ ಒಂದ್ ಸಜೆಷನ್. ನಾವ್ ಎಲ್ಲಾ ರೀತಿನೂ ಇವನಿಗೆ ಸಪೋರ್ಟ್ ಮಾಡಕ್ ಟ್ರೈ ಮಾಡಿದೀವಿ. ನಮ್ಮಿಂದ ಇವನಿಗೆ ಡಿಸಿಪ್ಲಿನ್ ಹೇಳ್ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ರೋಹನ್ನ ಸ್ಪೆಷಲ್ ಸ್ಕೂಲ್ಗೆ ಹಾಕೋದು ಬೆಟರ್ ಅನ್ಸತ್ತೆ ಅಂತ ಸಂಧ್ಯಾ ಹೇಳಿದ್ಲು. ಇಷ್ಟೊತ್ತು ಡ್ಯಾಡಿಯ ಸುಂದರವಾದ ಮುಖ ನೋಡ್ತಾ ನಿಂತಿದ್ ಸಿಹಿ ಸಂಧ್ಯಾ ಮಾತ್ ಕೇಳಿಸ್ಕೊಂಡ್ಲು. ಬ್ಯಾಡ್ ಟೀಚರ್, ಪಾಪ ರೋಹನ್, ದಿನಾಲೂ ಅವನಿಗೆ ಎಷ್ಟು ಹೊಡಿತಾರೋ ಏನೋ.
ಅಂತ ಅವಳ ಮನ್ಸ್ನಲ್ಲೇ ಅಂದ್ಕೊಂಡು ಆ ಟೀಚರ್ನ ಗುರಾಯಿಸಿದ್ಲು. ಸಿಹಿ ಮುಂದ್ ಕೂತಿದ್ ಸಿದ್ಧಾರ್ಥ್ ಮೇಲ್ಗಡೆ ಎದ್ದ. ಅಂದ್ರೆ ನೀವ್ ಏನ್ ಹೇಳೋಕ್ ಹೊರಟಿದ್ದೀರಾ? ಸ್ಪೆಷಲ್ ಸ್ಕೂಲ್ ಅಂದ್ರೆ ಅಂತ ಸಿದ್ಧಾರ್ಥ್ ಕೇಳ್ದ. ನೀವ್ ಬೇಸರ ಮಾಡ್ಕೋಬಿಡಿ ಸಿದ್ಧಾರ್ಥ್ ಸರ್, ನೀವ್ ಅವನ್ನ ಸ್ಪೆಷಲ್ ಸ್ಕೂಲ್ ಅಂದ್ರೆ ಬುದ್ಧಿಮಾಂದ್ಯರ ಸ್ಕೂಲ್ಗೆ ಹಾಕಿದ್ರೆ ಅವನ IQ ಲೆವೆಲ್ಗೆ ತಕ್ಕ ಹಾಗೆ ಅವ್ರ ಪಾಠ ಹೇಳ್ಕೊಡ್ತಾರೆ. ಯಾಕಂದ್ರೆ ಆ ಟೀಚರ್ಸ್ಗೆ ಬೇರೆ ರೀತಿ ಟ್ರೈನಿಂಗ್ ಆಗಿರುತ್ತೆ. ನಿಮ್ಗೆ ಕಷ್ಟ ಆಗತ್ತೆ ಅಂತ ಗೊತ್ತು, ಆದ್ರೆ ರೋಹನ್ ಭವಿಷ್ಯ ದೃಷ್ಟಿಯಿಂದ ನೀವಿದ್ನ ಯೋಚನೆ ಮಾಡ್ಲೇಬೇಕು ಅಂತ ಸಂಧ್ಯಾ ರೋಹನ್ ಮೇಲೆ ಅನುಕಂಪ ತೋರ್ಸಿ ಹೇಳಿದ್ಲು. ಸಿದ್ಧಾರ್ಥ್ ಪ್ರೀತಮ್ ಕಡೆ ತಿರುಗಿ, ಪ್ರೀತಮ್, ಟ್ಯೂಷನ್ ಟೀಚರ್ಸ್ ಇಬ್ರಿಗೂ ಅವ್ರವ್ರ ಮಂತ್ಲಿ ಸ್ಯಾಲ್ರಿ ಕ್ಲಿಯರ್ ಮಾಡು, ನಾಳೆಯಿಂದ ಅವ್ರು ಬರೋದ್ ಬೇಡ ಅಂದ. ಸಿಹಿ ಕಣ್ಣಿಗೆ ಅವಳೊಬ್ಳು ಬ್ಯಾಡ್ ಟೀಚರ್ ಆಗಿ ಕಾಣಿಸಿದ್ಲು. ಸಿಹಿ ಅವಳು ಪುಟ್ಟ ಕಣ್ಣನ್ನ ತಿರುಗಿಸಿ ಸಿದ್ಧಾರ್ಥ್ನ ನೋಡ್ತಾ, ಡ್ಯಾಡಿ, ನನ್ ಲಿಟಲ್ ಬಾಸ್ಟರ್ಡಾ, ನನ್ ಮೆಂಟಲಾ ಡ್ಯಾಡಿ ಅಂತ ತುಂಬಾ ಇನ್ನೋಸೆಂಟ್ ಆಗಿ ಕೇಳಿದ್ಲು. ಸಿದ್ಧಾರ್ಥ್ ಸಂಧ್ಯಾ ಕಡೆ ತಿರುಗಿ, ಎಕ್ಸ್ಕ್ಯೂಸ್ ಮೀ, 1 ನಿಮಿಷ ಸಂಧ್ಯಾ ಅವ್ರೆ ಅಂದ. ರೋಹನ್, ನಿಂಗ್ ಹೀಗ್ಯಾರ್ ಹೇಳಿದ್ರು ಅಂತ ಕೇಳ್ದ. ಬೇಕಂತ್ಲೇ ಅಳೋ ಥರ ಆಕ್ಟಿಂಗ್ ಮಾಡ್ತಿದ್ ಸಿಹಿ ತನ್ನ ಪುಟ್ಟ ಬೆರಳನ್ನ ಡೋರಲ್ಲಿ ನಿಂತಿದ್ದ ಸಂಧ್ಯಾ ಟೀಚರ್ ಕಡೆ ತೋರಿಸಿ, ಅವರೇ ಡ್ಯಾಡಿ ಅಂದ್ಲು. ಶಾಕಲ್ಲಿದ್ದ ಸಿದ್ಧಾರ್ಥ್ ನಂತರ ಸಂಧ್ಯಾನ ಕೊಲ್ಲೋ ಹಾಗೆ ನೋಡ್ದ. ರೋಹನ್ ಕೆನ್ನೆ ಮೇಲೆ ಸಾಫ್ಟಾಗಿ ಕೈ ಆಡಿಸಿ ಸಿದ್ಧಾರ್ಥ್ ಹೇಳ್ದ, ಪುಟ್ಟ, ನೀನ್ ಇಲ್ಲೇ ಆಟ ಆಡ್ಕೋತಿರು, ನಾನ್ ಈಗ್ಲೇ ಬರ್ತೀನಿ. ಓಕೆ ಡ್ಯಾಡಿ ಅಂತ ಸಿಹಿ ಅವಳ ಡೆಸ್ಕ್ ಮೇಲೆ ಹರಡ್ಕೊಂಡಿದ್ದ ಬುಕ್ಸ್ನೆಲ್ಲ ಎತ್ತಿಡೋಕ್ ಹೋದ್ಲು. ಯಾರ್ ನಿಮ್ನ ಇಲ್ಲಿ ಕಳ್ಸಿದ್ದು ಅಂತ ಸಿದ್ಧಾರ್ಥ್ ಕೇಳ್ದ. ಒಂದೇ ಮಾತಿಗೆ ಸಂಧ್ಯಾ ಸತ್ಯ ಬಾಯ್ಬಿಟ್ಲು. ಸರ್, ನಿಮ್ ಚಿಕ್ಕಪ್ಪ ಧನಂಜಯ್ ಅವರು ನಂಗ್ ಹಣ ಕೊಟ್ಟಿದ್ರು, ಮತ್ತೆ ನಮ್ಮನ್ನ ಇಲ್ಲಿ ಕಳ್ಸಿದ್ದು ನಿಮ್ ದೊಡ್ಡಮ್ಮ. ಇದ್ನ ಕೇಳಿ ಪ್ರೀತಮ್ಗೆ ಶಾಕ್ ಆಯ್ತು. ಅವನು ಗಾಬರಿಯಿಂದ ಸಿದ್ಧಾರ್ಥ್ ಕಡೆ ನೋಡ್ದ. ಆದ್ರೆ ಸಿದ್ಧಾರ್ಥ್ ಮುಖದ ಮೇಲೆ ಯಾವ ಬದಲಾವಣೆನೂ ಇರ್ಲಿಲ್ಲ. ಅವನು ಸಿಂಹದ್ ತರ ನಿಂತಿದ್ದ. ರೋಹನ್ಗೆ ದಿನ ಹೊಡಿತಿದ್ರಾ ಅಂತ ಕೇಳ್ತಾ ಸಿದ್ಧಾರ್ಥ್ ಹುಬ್ಬುಗಳು ಗಂಟಕ್ಕಿದ್ವು. ಸಂಧ್ಯಾಗೆ ಈಗ ನಿಜಕ್ಕೂ ಭಯ ಆಯ್ತು. ಆದ್ರೆ ಈಗ ನಿಜ ಹೇಳ್ದೆ ಇದ್ರೆ ಏನ್ ಸಮಸ್ಯೆ ಆಗತ್ತೋ ಅಂತ ಅನ್ಸಿ ಹಿಂಜರಿತಾನೆ ಅವಳು, ಸರ್, ಅದು ದಿನ ಅಲ್ಲ, ಆದ್ರೆ ಆಗಾಗ ದುಡ್ಡಿಗೋಸ್ಕರ ಹೊಡಿತಿದ್ವಿ ಅಂದ್ಬಿಟ್ಲು ಸಂಧ್ಯಾ. ಸಿದ್ಧಾರ್ಥ್ಗೆ ತನ್ನ ಪ್ರೀತಿಯ ಮಗನ್ ಮೇಲೆ ಕೈ ಮಾಡಿದ ಸಂಧ್ಯಾ ಮೇಲೆ ಎಷ್ಟು ಕೋಪ ಬಂತು ಅಂದ್ರೆ ಅವಳನ್ನ ಸೀಳ್ ಹಾಕಿದ್ರು ಅವನ್ ಕೋಪ ತಣ್ಣಗಾಗ್ತಿರ್ಲಿಲ್ಲ. ಅವನ್ ಕೈ ಮುಷ್ಟಿ ಕಟ್ದ. ಹೆಣ್ಣಿನ ಮೇಲೆ ಕೈ ಮಾಡೋದು ಸಂಸ್ಕಾರ ಅಲ್ಲ ಅಂತ ಅವನಿಗೆ ಗೊತ್ತಿತ್ತು. ಸಿದ್ಧಾರ್ಥ್ನ ನೋಡಿ ಸಂಧ್ಯಾಗೆ ಸ್ವಲ್ಪ ಧೈರ್ಯ ಬಂತು. ತಾನೊಬ್ಬ ಹೆಣ್ಣು, ಹಾಗಾಗಿ ಸಿದ್ಧಾರ್ಥ್ ತನ್ನ ಮೇಲೆ ಕೈ ಮಾಡಲ್ಲ ಅನ್ನೋ ಬಂಡ್ ಧೈರ್ಯ ಅವಳಿಗಿತ್ತು. ಆದ್ರೆ ಆ ಕ್ಷಣದಲ್ಲಿ ಸಿದ್ಧಾರ್ಥ್ಗೆ ರೋಹನ್ ಮುಗ್ಧ ಮುಖ ನೆನ್ಪಾಯ್ತು. ಇವ್ರು ಅವನಿಗೆ ಹೇಗೆಲ್ಲ ಟಾರ್ಚರ್ ಮಾಡಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಂಡ. ಕೂಡ್ಲೆ ಸಿದ್ಧಾರ್ಥ್ ಕೈ ಎತ್ತಿ ರಪ್ ಅಂತ ಸಂಧ್ಯಾ ಕೆನ್ನೆಗ್ ಬಾರಿಸ್ದ. ಗೆಟ್ ಔಟ್, ದಿಸ್ ಇಸ್ ನೌ ಓವರ್ ಅಂದ. ಸಂಧ್ಯಾಗೆ ಅವಮಾನ ಆದಂಗಾಯ್ತು. ಅವಳು, ಒಬ್ಬ ಹೆಣ್ಣಿನ ಮೇಲೆ ಕೈ ಮಾಡೋದು ತಪ್ಪು ಅಂತ ಗೊತ್ತಿಲ್ವಾ ಅಂದ್ಲು. ಸಿದ್ಧಾರ್ಥ್ ಅವಳನ್ನೇ ನೋಡ್ತಾ, ನಿನ್ ಮಗು ವಯಸ್ಸಿನ ರೋಹನ್ಗೆ ಟಾರ್ಚರ್ ಮಾಡೋವಾಗ ಎಲ್ಲಿತ್ತು ನಿನ್ ಹೆಣ್ತನ ಅಂತ ಹೇಳಿ ಹಿಂದೆ ತಿರ್ಗಿ ಪ್ರೀತಮ್ ಜೊತೆ ತನ್ನ ಫ್ಲಾಟ್ ಕಡೆ ಹೋದ. ಅವನ್ ಮಾತ್ ಕೇಳಿ ಸಂಧ್ಯಾಗೆ ನಿಂತ್ ನೆಲನೇ ಕುಸ್ದೋದಂಗಾಯ್ತು. ಅವಳು ಶಾಕ್ ಅಲ್ಲಿ ಅಲ್ಲೇ ನಿಂತಿದ್ಲು. ಸಂಧ್ಯಾಗೆ ತನ್ಮೇಲೆ ತನ್ಗೆ ಅಸಹ್ಯ ಆಗೋಕ್ ಶುರುವಾಯ್ತು. ಅವಳು ಏನೋ ಯೋಚಿಸಿ, ಸಿದ್ಧಾರ್ಥ್ ಸರ್ ಅಂತ ಕೂಗಿದ್ಲು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ.